ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಇಬ್ಬಾಯಿಸಿದ ಅಪ್ರತಿಮ ವೀರ ಕುರುಪಿತ ಭೀಷ್ಮರಿಗೆ ನಮೋ ನಮಃ. ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಹಿತೈಷಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದ್ರ ಮಹಾಶಯರಿಗೆ ನಮೋ ನಮಃ. ದಿಟ್ಟತನದಿ ಬಂಡರನ್ನು ತುಳಿದು ಎದುರಾದವರ ಎದೆಗಳನ್ನು ಬಗೆದು ಮುಷ್ಟಿ ಮಾತ್ರದಿಂದಲೇ ಭೂಜಗವನ್ನೇ ಜಯಿಸಬಲ್ಲಂತಹ ಸಹಸ್ರಾರು ಆನೆಯವಲ್ಲ ಉಳ್ಳ ನನ್ನ ಅನುಜ ಸಹೋದರ ದುಶ್ಯಾಸನ ಹಿಂದೆ ಯಾರು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟುವುದಿಲ್ಲ. ನನ್ನ ಸೋದರ ಮಾವ ನಮ್ಮ ಭಾವ ಮೈದನಾದ ಸಿಂಧುರಾಜು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣಮಿತ್ರ ಅಂಗಾಧಿಪ ಕರ್ಣ ಸೇಡೆಂಬ ರಾಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕೌರವೇಶ್ವರನ ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶೋಭನರಾಜು ಶಕುನಿ ಇಂಥ ವೀರಾದಿ ವೀರರು ಈ ಛಲದಂಕ ಮಲ್ಲ ಕೌರವೇಶ್ವರನ ಆಸ್ಥಾನದಲ್ಲಿ ಪ್ರಜ್ವಲಿಸಿ ಮೆರೆಯುತ್ತಿರಲು ಸಹೋದರ ದುಶ್ಯಾಸನ ಅಗ್ರಜ ಜಗದೋತ್ಯದ್ಭುತ ಮನ್ವಂತರಂ ಸಕಲ ಸಾಮಂತರನ್ನೊಳಗೂಡಿ ಮೆರೆಯುತ್ತೀರ್ಪರೋಜೇಶ್ವರ ಕುರುಕುಲ ಪ್ರಚಂಡ ದೋರ್ದಂಡ ಬಲಮಂಡಿತನಾಥ ಕುರುಕುಲ ಪ್ರಚಂಡ ದೋರ್ದಂಡ ಬಲಮಂಡಿತನಾಥ ಧೃತರಾಷ್ಟ್ರ ಕುಮಾರಯ ಆಧಾರಿಗರು ಸಾಟಿ ಸೋದರ ದುಶ್ಯಾಸನ ಅಗ್ರಜ ಈ ಕೆಚ್ಚದೆಯ ಕೌರವರನ್ನು ಚಣಕಿ ಬದುಕಿ ಉಳಿತಕ್ಕಂತಹ ಕೆಡುಗಲಿಗಳು ಈ ಧರೆಯಲ್ಲಿ ಅದಾರುಂಟು. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಿಲ್ಲ, ಹುಟ್ಟಲು ಬಿಡುವುದಿಲ್ಲ. ಭಲೆ ಭಲೆ ಫಲರೆ ಮೇರೆ ಜಗದೆ ದೊರೆಯೋಳ್ ಫಲ ಹೊಳಿರೆ ಬಲು ಸಾಗಸದಿಂದಲಿ ಫಲರೆ ಮೇರೆ ಜಗದೆ ಫಲರೆ ಮೇರೆ ಜಗದೆ
ದರೆಯೋಳ್ ಬಲ ಹೊಲಿರೆ ಬಲು ಸಾಗಸದಿಂದಲೇ ಫಲರೆ ಮೆರವೆ ಜಗದೇ ಧೀರ ಧೀರರು ಗನ ಗುಣ ನಿಲ್ಲಿಸಿ ವೀರ ಧೀರರು ಗನ ಗುಣ ನಿಲ್ಲಿಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯೋಳ್ ಸಾರ ಸರಿತ ಸಾಮ್ರಾಜ್ಯದ ಸಿರಿಯೋ ನಿರುತ ಉದರೆಗಳು ಅರುಷದಿ ಬಾಳ್ವೆ ನಿರುತ ಉದರೆಗಳು ಅರುಷದಿ ಬಾಳ್ವೆ ನಿರುತ ಉದರೆಗಳು ಹರುಷದಿ ಬಾಳ್ವೆ ನಿರುತ ಉದರೆಗಳು ಹರುಷದಿ ಬಾಳ್ವೆ ಫಲರೆ ಬೆರವೆ ಜಗದಿ ದೊರೆಯೋಳ್ ಫಲ ಹೊಲಿರೆ ಬಲು ಸಾಗಸದಿಂದಲೇ ಫಲರೆ ಬೆರವೆ ಜಗದೇ ಭೀಷ್ಮ ದ್ರೋಣ ಮಗರತಿ ಕರುಣ ಭೀಷ್ಮ ದ್ರೋಣ ಮಗರತಿ ಕರುಣ ದುಶ್ಯಾಸನ ರೇಷ ಕುನಿಗಳಿರಲು ಸೋದರ ಬಹಳ ಸಂತೋಷ. ದುಶ್ಯಾಸನ ರೇಷ ಕೊನಿಗಳಿರಲು ಬೆಂಬಲವೆನಗಿರ ತೊರೆಗಳು ನಾಂತು ಬೆಂಬಲವೆನಗಿರ ತೊರೆಗಳು ನಾಂತು ಹರಿ ಪರಿ ಭೇದದಲ್ಲಿ ಹೋಗದಲ್ಲಿ ಬಾಳ್ವೆ ಹರಿ ಪರಿ ಭೇದದಲ್ಲಿ ಸೋಗದಲ್ಲಿ ಬಾಳ್ವೆ ಫಲರೆ ಬೆರವೆ ಜಗದಿ ದೊರೆಯೋಳ್ ಫಲ ಹೊಲಿರೆ ಬಲು ಸಾಗಸದಿಂದಲೇ ಫಲರೆ ಬೆರವೆ ಜಗದಿ ಸಾರಿ ಭುಜ ಬಲ ಪರಕ್ರಮ ತೋರಿ ಧನ ಬೋಧದಲ್ಲಿ ನೋಂಬೀರಿ ಹಠ ಮಾಡಿ ಬಲ ಪರಕ್ರಮ ಧಾರಿ ಘನ ಬೋಧದಲ್ಲಿ ನಾವು ಬೇರೆ ಹಠ ಮಾಡಿ ಹರಿಗಳ ಶಿರಗಳ ಕಡೆಗುತ್ತ ಬರುವೆ ಹರಿಗಳ ಶಿರಗಳ ಕಡೆಗುತ್ತ ಬರುವೆ ಹರಿಗಳ ಶಿರಗಳ ಕಡೆಯುತ್ತ ಹೋವೆ ಹರಿಗಳ ಶಿರಗಳ ಕಳೆಯುವೆ ಹರಿಗಳ ಶಿರಗಳ ಧನವನ್ನು ಮುರಿವೆ ಹರಿಗಳ ಫಲವನ್ನು ಮೊರೆಯುತ್ತ ಬರುವೆ ಫಲರೆ ಮೆರವೆ ಜಗದಿ ದೊರೆಯೋಳ್ ಫಲ ಹೊಲಿರೆ ಬಲು ಸಾಗಸದಿಂದಲೇ ಫಲರೆ ಮೆರವೆ ಜಗದಿ ಫಲರೆ ಮೆರವೆ ಜಗದಿ ಫಲರೆ ಮೆರವೆ ಸೋಗದಿ ಸಭಾ ಸದಿಕರೇ ಕುರುಪಿತಾಮಹರೇ ಒಂದು ವಿಚಿತ್ರವಾದ ಸಂದೇಶವನ್ನು ಕೇಳಿದಿರ. ಹಿಂದೆ ರಾಜ್ಯ ಕೋಶಾದಿ ಸಕಲ ಸಂಪತ್ತೈಶ್ವರ್ಯವನ್ನು ನಮ್ಮೊಡನೆ ಜೂಜಾಡಿದ ಆ ಪಾಂಡವರು ಅರಣ್ಯದಲ್ಲಿ ಅನಾಗರಿಕರಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನಗರಕ್ಕೆ ಬಂದಿರು. ಅರ್ಧ ರಾಜ್ಯವನ್ನು ಪಡೆಯುವ ಸಲುವಾಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಶ್ರೀಕೃಷ್ಣರನ್ನು ನಮ್ಮ ಬಳಿಗೆ ಕಳಿಸಿರುವರು ಆ ಪಾಂಡವರು ಜೂಜಿನಲ್ಲಿ ಕಳೆದುಕೊಂಡ ರಾಜ್ಯವನ್ನು ದೂತನಾಗಿ ಬರುತ್ತಿರುವನಂತೆ ನಮ್ಮ ಬಳಿಗೆ ಕೃಷ್ಣನು ನೋಡಿದಿರ ತಾತ, ಆತನಿಗಾದರೂ ತಿಳುವಳಿಕೆ ಅಂತೂ ಸ್ವಲ್ಪವೂ ಇಲ್ಲ. ಆ ಪಾಂಡವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು ಸುಯೋಧನ, ತಾತ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವು ಕೊಡದೇ ಇದ್ದರೆ ಇದ್ದವು ಸಿದ್ಧವಲ್ಲವೇ? ಏನು ಹೇಳಿದ್ರೆ ತಾತ? ಯುದ್ಧವೇ ಯುದ್ಧ ತಾತ, ನಾವು ಅದಕ್ಕೆ ಸದಾ ಬದ್ಧ. ನಮ್ಮ ಬಳಿ ಸಹಸ್ರಾರು ಗದಾ ಪ್ರವೀಣರು, ದಶಕೋಟಿ ಬಿಲ್ಲುಗಾರರು, ಇಂತಹ ವೀರಾದಿ ವೀರರು ಎದೆಯೊಡ್ಡಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ
ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞ ಹೋಮವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರಾರು ನಮ್ಮ ಹಂಗರಾಜನ ಕರ್ಣವಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇತಕ್ಕೆ ಅದರ ವಿಚಾರ? ಪುರುಷೋತ್ತಮ, ಅವನಾವ ಪುರುಷೋತ್ತಮ, ಅವನವರಿಗೆ ಪುರುಷೋತ್ತಮ. ಅಖಂಡ ನವಖಂಡ ಭರತ ಖಂಡಕ್ಕೆ ಏಕೈಕ ಚಕ್ರವರ್ತಿ ಎಂದು ಬಿರುದಾಂಕಿತನಾದ ಈ ಛಲದಂಕ ಮಲ್ಲ, ರಣ ಪ್ರಚಂಡ, ತ್ರಿವಿಕ್ರಮ ಸ್ಥೂಲಕಾಯ, ಉತ್ತಮರಲ್ಲಿಯ ಉತ್ತಮನು, ಪುರುಷರಲ್ಲಿಯ ಪುರುಷನು, ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಅವನಾವ ಪುರುಷೋತ್ತಮ, ಅವನ ಅವರಿಗೆ ಪುರುಷೋತ್ತಮ. ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಯನ್ನು ಆಶ್ರಯಿಸಿರುವನು ಪುರುಷೋತ್ತಮನೇ. ಏಕೆ? ಗುರು ಹಿರಿಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲ, ಅವರ ಮನೆಗಾದರೂ ಹೋಗಬಾರದಿತ್ತೆ. ಎಷ್ಟೇ ಆದರೂ ನಲ್ಲೇರ ನಲ್ಲ, ಮಾತಿನ ಬಲ್ಲ, ತಿಳುವಳಿಕೆ ಅಂತೂ ಸ್ವಲ್ಪವಿಲ್ಲ. ಬರಲಿ ನಂದ ಗೋಪಾಲನ ಪುರುಷೋತ್ತಮನ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಚಿಕ್ಕಪ್ಪ, ಸಾಕು ಮಾಡು ಈ ನಿನ್ನ ವಾಕ್ಪಟುತ್ವವನ್ನು. ನಾನು ಅದನ್ನು ಚೆನ್ನಾಗಿ ಬಲ್ಲೆನು. ರಾಜಾದಿರಾಜನಾದ ನಾನು ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ನಿನ್ನಿಂದ ನಾನು ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸನ್ನಿಧವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಹೋದರ ದುಶ್ಯಾಸನ, ಹಿರಿಯನು ಮೇಲಾಗಿ ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನೇ ಧಿಕ್ಕರಿಸಿ ಮಾತನಾಡುವಂತ ಸೊಕ್ಕೆ ಈತನಿಗೆ. ಕೂಡಲೇ ನನ್ನ ಆಶ್ರಮದಿಂದ ಹೊರಗೆ ಹೋಗುವಂತೆ ದೂರಿ ಬಿಡು. ನಡೆದುರಲ್ಲ 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 ಕಡಿಸಲಗಾರದಲ್ಲಿ ನುಡಿಯುವುದನ್ನು ನಡೆದುರಲ್ಲ ನಡೆದುರಲ್ಲ ಕಡಿಸಲಗಾರದಲ್ಲಿ ನುಡಿಯುವುದನ್ನು ನಡೆದುರಲ್ಲ ನಡೆದುರಲ್ಲ. ಬಾ ಸಹೋದರ, ಬೀರಲೆದುರಲ್ಲಿ ಸಾರಿ ನುಡಿವೆ ಹೀನ ಕೃತ್ಯದ ನುಡಿಗಳನ್ನು ಬಲೆ ಬಲೆ ಬೀರಲೆದುರಲ್ಲಿ ಸಾರಿ ನುಡಿವೆ ಹೀನ ಕೃತ್ಯದ ನುಡಿಗಳನ್ನು ನಡೆದುರಲ್ಲ ನಡೆದುರಲ್ಲ ನಡೆದುರಲ್ಲ. ಎಲ್ಲವೋ ಹಿದ್ರ ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೋರು, ಇಲ್ಲವಾದ್ರೆ ಅನರ್ಥವಾದದ್ದು ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊಡೆದುಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರುವೆನು. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದು ಇಟ್ಟಿದ್ದ ಈ ಶ್ರೇಯ ವಸ್ತು ಧನಸ್ಸನ್ನು ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಮುಂದೊದಗಲಿರುವ ಯುದ್ಧದಲ್ಲಿ ಈ ವಿದುರನು ಧನುರ್ಧಾರಿಯಾಗಿ ನಿನ್ನ ಸಹಾಯಕ್ಕೆ ನಿಂತಿದ್ದರೆ ಈ 3 ಲೋಕಗಳಲ್ಲೂ ನಿನ್ನನ್ನು ಜಯಿಸತಕ್ಕಂತ ವೀರರೇ ಇಲ್ಲದಂತಾಗುತ್ತಿತ್ತು ದುರ್ಯೋಧನ. ಕರ್ಣ, ನೀನು ಸಹ ಈತನ ದೊಡ್ಡ ಬೆದರಿಕೆಗೆ ಈತನಾದರೂ ಎಂದು ತಾನೇ ಯುದ್ಧ ರಣಾಂಗಣದಲ್ಲಿ ನಿಂತಿರುವನು, ನಿಂತು ಆಯುಧಗಳನ್ನು ಧರಿಸಿರುವನು, ಆಯುಧವನ್ನು ಧರಿಸಿ ಯುದ್ಧ ಮಾಡಿರುವನು. ಕರ್ಣ, ನಮ್ಮ ಬಳಿ ಸಹಸ್ರಾರು ಬಿಲ್ಲುಗಾರರು, ದಶಕೋಟಿ ಗದಾ ಪ್ರವೀಣರು, ಇಂತಹ ಧೀರಾದಿ ವೀರರು ಯುದ್ಧಕ್ಕೆ ಸನ್ನದ್ಧರಾಗಿ
ಎದೆಯೊಡ್ಡು ನಿಂತಿರುವಾಗ ಈತನ ಒಂದು ಬಿಲ್ಲಿನಿಂದಾಗುವ ಪ್ರಯೋಜನವೇನು ಬಿಡು ಕರ್ಣ. ನೋನಿಲ್ಲವೇ ಸಹೋದರ ದುಶ್ಯಾಸನ, ಅಗ್ರಜ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ತಿಳಿಸಿದ್ದೇನಲ್ಲ, ಸಿದ್ಧವಿರುವುದು? ಸಿದ್ಧವಾಗಿರೋದು, ತೆಗೆದುಕೊಳ್ಳಿ ಅಗ್ರಜ. ಎಲ್ಲಿ ತೆಗೆದುಕೊಂಡು ಬಾ. ನಂದಗೋಪಾಲಕನ ಕೃಷ್ಣನ ಆತನ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವನು. ಸಹೋದರ ದುಶ್ಯಾನ, ಅಗ್ರಜ ಸಭೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರು. ಆಗಬಹುದು ಅಗ್ರಜ. ಯಾರಾದರೂ ಕೃಷ್ಣನ ಬಂದಾಗ ನಮಸ್ಕರಿಸಿದ್ದೆ ಆದರೆ ಅಂಥವರು ಈ ಸಭೆಯಿಂದ ಹೊರಗೆ ಹೋಗಬೇಕಾದಿತ್ತು. ಎಚ್ಚರಿಸಿಬಿಡು. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಭೂಮಾತೆಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿ ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ. ಕಪಟಿ ಕೃಷ್ಣ, ಏನಂದೆ? ನಾನು ಬಂದು ನಿನಗೆ ನಮಸ್ಕರಿಸಿದ್ದೇನೆ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ನೋಡಿದ ಕ್ಷಣಕ್ಕೆ ನಿನಗೆ ನಮಸ್ಕರಿಸಿದನು. ಈಗ ಬೇಡ ಕೃಷ್ಣ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಪ್ರತಿನಿತ್ಯವೂ ನಾನು ಈ ಭೂಮಾತೆಗೆ ನಮಸ್ಕರಿಸುತ್ತಿದ್ದೆ. ಹಾಗೊಂದು ವೇಳೆ ಕಾಲು ಜಾರಿ ಬಿದ್ದು ನಮಸ್ಕರಿಸಿರಬಹುದು ಅಲ್ಲವೇ ಕೃಷ್ಣ? ಬರಬಹುದು. ಪೀಠವು ಸಿದ್ಧವಿರುವುದು. ಕುಳಿತುಕೋ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನನ್ನು ದೂತ ಲಕ್ಷಣಗಳಿಂದ ಸತ್ಕರಿಸಿ ನಿನಗೆ ಆತಿಥ್ಯ ನೀಡುವುದು ನಮ್ಮ ಕರ್ತವ್ಯ. ಕುಳಿತುಕೋ ಕೃಷ್ಣ. ನನಗೂ ಅದೇ ಅನುಮಾನ. ದುರ್ಯೋಧನ ಸಾರ್ವಭೌಮರು ತಾವಾಗೇ ಇಳಿದು ಬಂದರು ಅಥವಾ ಉರುಳಿ ಬಿದ್ದರು? ಕೃಷ್ಣ, ಈ ನಿನ್ನ ಮಾಯಾಜಾಲ ನಮ್ಮ ದುರ್ಯೋಧನ ಸಾರ್ವಭೌಮನ ಮುಂದೆ ಧೂಳಿಪಟ. ಕೃಷ್ಣ ಬಾವಾ, ಮರೆತಿದ್ದೆ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು ದುರ್ಯೋಧನ. ಇರಬಹುದೇನು ಕೃಷ್ಣ? ಇದ್ದೇ ಇರುವುದು. ನಿನ್ನ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡಿ ತದನಂತರ ನೀನು ಬಂದ ವಿಚಾರವನ್ನು ತಿಳಿಸುವಂತೆ ಸಹೋದರ ದುಶ್ಯಾಸನ, ಎಂತಹ ಸಂತೋಷದ ಸುಸಮಯದ ಸಂದರ್ಭದಲ್ಲಿ ನಡೆಯಲಿ ನರ್ತನ. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿ. Bye.
ವಿದ್ಯೆಯ ಬಲ್ಲ ಕಣ್ಣನ ಪರಮಾಪ್ತ ಸೋದರ ಮಾವನ ಇತಡಿ ಚತುರ ಸೋದರ ಮಾವನ ಇತಡಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಎಲ್ಲವ ಬಲ್ಲವ ಈ ಜಗವಲ್ಲ ಎಲ್ಲವ ಬಲ್ಲವ ಈ ಜಗಬಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕುದುವು ಪರಾಜೇಶ್ವರ ಕುದುವಂ ಜದ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರು ರಾಜೇಶ್ವರ ಸಿಂಧುರಾಜು ಶಾಸ್ತ್ರ ನೀಲವರ್ಣಧಾರಿ ಈ ಚೆಲುವ ಧಾರಿ ಈ ಚೆಲುವ ಕೊಳಲನಾದದಲ್ಲಿ ಕೊಳಲ ನಾದದಲ್ಲಿ ಈ ಜಗವನೆಲ್ಲ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಹರಿ ಸಾಕು ಮಾಡಿ ಏನ್ ಹೇಳಿದಿರಿ? ಮತ್ತೊಂದು ಸಾರಿ ವರ್ಣಿಸಿ. ಕೃಷ್ಣ ತಮ್ಮ ಪೀಠವು ಈ ಮಾರ್ಗದಲ್ಲಿರುವುದು, ಕುಳಿತುಕೊಳ್ಳಿ. ಏನು ಹೇಳಿದ್ರಿ? ಮತ್ತೊಂದು ಸಾರಿ ವರ್ಣಿಸಿ. ಕೃಷ್ಣನಿಗಿವರು ಕಡುವರಿಯಮ್ಮ, ಭೀಮನಿಗಿವರು ಕಡುವರಿಯಮ್ಮ, ಹಸ್ತಿನಾಪುರದೊಡೆಯ ಗದದಾರಿಯಮ್ಮ, ಭೀಮನಿಗಿವರು ಕಡುವೈರಿಯಮ್ಮ, ಹಸ್ತಿನಾಪುರದೊಡೆಯ ಗದಧಾರಿಯಮ್ಮ, ಇವರಿಗೆ ಸರಿದಾಡಿ ಯಾರಿಹರು ಇಲ್ಲಿ, ಇವರಿಗೆ ಸರಿದಾಡಿ ಯಾರಿಹರು ಇಲ್ಲಿ, ಛಲದಲ್ಲಿ ಫಲದಲ್ಲಿ ಸಮನಾರು ನಿಮಗಿರಲಿ, ಛಲದಲ್ಲಿ ಬಲದಲ್ಲಿ ಸಮನಾರು ನಿಮಗಿರ, ಛಲದಲ್ಲಿ ಬಲದಲ್ಲಿ ಸಮನಾರು ನಿಮಗಿರಲಿ, ಛಲದಲ್ಲಿ ಬಲದಲ್ಲಿ ಸಮನಾರು ನಿಮಗಿರ, ಕರುನಾಡು ಕುರುಭುವ ಪರಾಜೇಶ್ವರ, ಕುರು ವಂಶದ ತಿಲಕ ಮಕುಟೇಶ್ವರಾಧಿ, ಕರುನಾಡು ಕುರುಭುವ ಪರಾಜೇಶ್ವರ ರಾಜೇಶ್ವರ. ಗೌರವೇ ಶ್ವರ. ಮೊರಹರಿ, ಸಭೆಗೆ ಬಂದ ಮುಖ್ಯ ವಿಷಯವನ್ನು ತಿಳಿಸಬೇಕು.
ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರ ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನೆಲ್ಲ ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಒಂದು ವೇಳೆ ಆ ರೀತಿ ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆ ಮಾತ್ರ ನಿರ್ಣಯಿಸಲ್ಪಡಬೇಕಾಗಿದೆ. ಸತ್ಯವಂತರಾದ ಪಾಂಡವರು ನಿಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದ್ದರಲ್ಲದೆ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವವನ್ನು ಮರೆಯಲು ಸಿದ್ಧರಿದ್ದಾರೆ. ಕಪಟದೂತ್ಯ, ಲಾಕ್ಷಾಗೃಹ ದಹನ, ವಿಷಭೋಜನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ತಾತ, ಈ ಸಭೆಯಲ್ಲಿ ನಿಮ್ಮನ್ನು ಧಿಕ್ಕರಿಸಿ ಮಾತನಾಡುವಂತಹ ಸಮಯವದಲ್ಲ. ತಾವಿನ್ನು ಕುಳಿತುಕೊಳ್ಳಬಹುದು. ಏತಕ್ಕೆ ಅನುಜರಳ್ ಬಿಡು ಪಂಥ, ಏತಕ್ಕೆ ಅನುಜರಳ್ ಬಿಡು ಪಂಥ, ಸಲ್ಲದು ವೈರ ಸಲ್ಲದು ವೈರ ಸಾಧಿಸದಿರು ಛಲ, ಸಲ್ಲದು ವೈರ ಸಾಧಿಸದಿರು ಛಲ, ಶಿರವಲ ವೈಭವ ಅಸ್ತಿನಗೆ ರಾಜ, ಶಿರವಲ ವೈಭವ ಅಸ್ತಿನಗೆ ರಾಜ, ಕೇತಕ್ಕೆ ಅನುಜರಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಸುಯೋಧನ, ತುರುಳರ ಭೋಗ್ಯಕ್ಕೆ ಕಿವಿ ಕೊಡದಿರು ಜೋಕೆ, ತುರುಳರ ಭೋಗ್ಯಕ್ಕೆ ಕಿವಿ ಕೊಡದಿರು ಜೋಕೆ, ಜಗವನ್ನು ಪಾಲಿಸುತ್ತ ಮವ ಮನಗೊಳಿಸೋ, ಧರ್ಮವ ಪಾಲಿಸು ಜಗವನ್ನು ಪಾಲಿಸೋ, ಧರ್ಮವ ಮನಗೊಳಿಸೋ, ಏತಕ್ಕೆ ಅನುಜರಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಸುಯೋಧನ, ಪಾಂಡವರು ನೀವು ಅಂದರೆ ಅಣ್ಣ ತಮ್ಮಂದಿರಲ್ಲವೇ? ಅವರಲ್ಲಿ ವಿರೋಧವೇತಕ್ಕೆ? ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ರಾಜ್ಯಭಾರ ಮಾಡು. ಇಷ್ಟೇ ನಮ್ಮ ಅಭಿಮತ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರಲ್ಲಿ ಸೇರಿ ಸುಖದಿಂದ ಬಾಳು. ಬೇಡ ಅವದಾತ ತನಯನ ನೀ ಕೇಳೋ, ಬೇಡ ದುಡುಕು ತನ್ನ ಮಾನವದಾತ ತನಯನ ನೀ ಕೇಳೋ, ಅನುಜರ ಸೇರಿ ಸುಖದಲ್ಲಿ ಬಾಳೆ. ಅನುಜರ ಸೇರಿ ಸುಖದಲ್ಲಿ ಬಾಳೆ, ಬೇಡ ದುಡುಕು ತನ್ನ ಮಾನವದಾತ ತನಯನ ನೀ ಕೇಳೋ. ಪಾಂಡವರೊಡನೆ ವೈರವು ಸರಿಯೇ,
ಪಾಂಡವರೊಡನೆ ವೈರವು ಸರಿಯೇ ಬೇಡ ದುಡುಕುತನ ಮಾನವನ ತನಯನ ನೀ ಕೇಳೋ ತನಯನ ನೀ ಕೇಳೋ. ದುರ್ಯೋಧನ ಆತ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರಲ್ಲಿ ಸೇರಿ ಸುಖದಿಂದ ಬಾಳು. ನಾನು ಹೇಳುವ ಮಾತು ಸತ್ಯ, ಭೀಷ್ಮಾಚಾರ್ಯರು ಹೇಳುವ ಮಾತು ಸತ್ಯ, ಕೃಷ್ಣ ಪರಮಾತ್ಮನು ತಂದಿರೋ ಸಂದೇಹವೂ ಸರಿಯಾಗಿದೆ. ನಾನು ಹೇಳುವ ಮಾತು ಸತ್ಯ. ತಾತ, ನೀವು ಹಿರಿಯರು, ಮೇಲಾಗಿ ಪೂಜ್ಯರು, ನಿಮ್ಮನ್ನು ಧಿಕ್ಕರಿಸಿ ಮಾತನಾಡುವಂತಹ ಸಮಯವಿದಲ್ಲ. ತಾವಿನ್ನು ಸದ್ಯಕ್ಕೆ ಕುಳಿತುಕೊಳ್ಳಬಹುದು. ಸುಯೋಧನ, ಯಾರು? ಓ, ಚಿಕ್ಕಪ್ಪವಿದ್ರ ಮಹಾಶೇರು. ನಡೆಯಲಿ ನಡೆಯಲಿ ಈ ನಿಮ್ಮ ಅರಣ್ಯ ರೋದನ. ಹೌದು ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ನೀತಿ ವಚನಗಳನ್ನು ಪಾಂಡವರಲ್ಲಿ ಹೇಳಬಲ್ಲೆ ಚಿಕ್ಕಪ್ಪ. ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದಿರಿ. ಇಷ್ಟ ವಾಸುದೇವ ಭಾವ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರುಳು ಮಾತುಗಳಿಗೆ ಒಳಂಬಡುವಂತಹ ಬುದ್ಧಿನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ಹೊರತು ಸ್ವಾಭಿಮಾನದ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಭರತ ಭೂಮಿಗೆ ಸ್ವತಂತ್ರರ್ಯಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿ ಹಾಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ. ಆ ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಆ
ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದ ಕಪಟ ನಾಟಕ ಸೂತ್ರಧಾರಿ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವು ಹಾಗಲ್ಲ. ಕೇಳು ಪಾಂಡವರ ರಾಯಭಾರಿ, ಗೋಕುಲ ವಿಹಾರಿ, ಭರತ ಕಂಡವ ಜಯಿಸಿ ಹರ್ಷದಿ ಕುರುಕುಲವ ಪಾಲಿಸುತ್ತೀರ್ಪ ಯನಗದಾರು ಸಾಟೆ ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂತಗೈದ ಎನ್ನನು ಜನದಾರು ಸಾಟಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಲವೆಂಬ ವಿಧವೆಂಬ ತನುವನಂಪಳದ ಈ ಕಳ್ಳನಿಗದಾರು ಸಾಟಿ ಅಸಮಬಲಶಾಲಿಗಳು ಕೃಷ್ಣ ಭಾವ, ಅಸಮಬಲಶಾಲಿಗಳು ಭೀಷ್ಮದೋಡಾದಿಗಳು ಸಾಗಸದ್ಯಂ ಸದೆ ಬಡೆವರು ಮಕುಟ ಮರ್ದನರೋ ಕೃಷ್ಣ ಏನೆಂದು ಕೃಷ್ಣ? ಈ ಕೆಚ್ಚದೆಯ ಕೌರವೇಶ್ವರನನ್ನು ಸದಬಡಿಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನು ನನ್ನ ಪ್ರಾಣ ಮಿತ್ರ ಅಂಗಾಧಿಪ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಏಡಿ ಪಾರ್ಥ? ಅದು ಕೃಷ್ಣ ದುರಹಂಕಾರ. ನಾವೇ ಸಮರ್ಥರು. ಅಭಿಮಾನ ಶೂನ್ಯತೆಯಿಂದ ಏನು ಹರಿಯದ ಬಡ ಪಾಂಡವರು ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ? ಛೀ! ಆ ನಿನ್ನ ನೀತಿಗೆಟ್ಟ ಪಾಂಡವರು ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಭರತಖಂಡದಲ್ಲಿ ಹೆಮ್ಮೆಯಿಂದ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ನೀತಿಗೆಟ್ಟ ಪಾಂಡವರು. ಅದು ದುರಾಭಿಮಾನ. ಈ ದುರ್ಯೋಧನ ದುಶ್ಯಾಸರನ್ನು ಪುಡಿಗಟ್ಟಿ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದ ಯೋಜನೆಯಡಿಯಲ್ಲಿರುವರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ಕೃಷ್ಣ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಹೆಚ್ಚೇನು ಕೃಷ್ಣ? ನೀವಾರೇ ಏನೇ ಹೇಳಿದರು ಛಲದಂಕಮಲ್ಲನ ಛಲ ಬಲ ಚಲಿಸಲಾಗದು, ಚಲಿಸಲಾರ. ಅಣ್ಣನ ಮಾತುಗಳೆಲ್ಲವೋ ನನಗೊಪ್ಪಿದು. ಈ ಕುರುಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂದೆಂದಿಗೂ ಶಾಂತಿ ಆಗೋದಿಲ್ಲ ಕೃಷ್ಣ, ಎಂದೆಂದಿಗೂ ಶಾಂತಿ ಆಗೋದಿಲ್ಲ.
ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಭಲೆ ಭಲೆ ಸಹೋದರ ಬೇಸ್. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ, ಕೊಡಲಾಗದು ರಾಜ್ಯವನ್ನ. ಬಲ ಬಲ ಸಹೋದರ. ನಾಡು ದೊರೆಯದು ಕಾಡಿಗೋಗಲಿ, ಕೊಡಲಾಗದು ರಾಜ್ಯವನ್ನ. ದರ್ಪ ಪಾಂಡವರ ಮೆಟ್ಟಿ ಮೆರೆಯಿತು, ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಆ ಪುಟ್ಟ ಭೀಮನನ್ನು ಪುಟ್ಟವನು ಚಂಡಾಲನು, ಈ ದುಶ್ವಾಸನು ಸದಾ ಸನ್ನದ್ಧನಾಗಿರು. ಹಾಗೂ ಸಮರವೇ ಸಿದ್ಧ, ಇದಕ್ಕೆಲ್ಲ ನಾವು ಬದ್ಧ. ಈ ನನ್ನಂತಹ ಗಡ್ಡುಗಲಿ ಆಗಿದ್ದ ಭೀಮನು ನನ್ನನ್ನು ಓಡಾಡಿ ರಾಜ್ಯವನ್ನು ಗಳಿಸಲಿ, ಇಲ್ಲವಾದರೆ ಎಚ್ಚರ. ಕೃಷ್ಣ, ಬಲ ಎನಗೆ ಸಮನಾರ, ಬಲ ಎನಗೆ ಸಮನಾರ. ಸೈನ್ಯವನನ್ನು ಕೆಣಕುವರಾರ, ಬಲ ಎನಗೆ ಸಮನಾರ. ಭಲೆ ಸೈನ್ಯರಾಜು. ಸೈನ್ಯವನನ್ನು ಕೆಣಕುವರಾರು, ಬಲ ಎನಗೆ ಸಮನಾರ. ಬಲ ಎನಗೆ ಸಮನಾರ, ಬಲ ಎನಗೆ ಸಮನಾರ. ಸುಯೋಧನ, ಭಲೆ ಮಾವ. ಶೌರ್ಯವಂತರು ಯಾರಿ ಹರಮಗೆ, ಶೌರ್ಯದಿಂದಲೇ ರಾಜ್ಯವನ್ನಾಳ. ಶೌರ್ಯವಂತರು ಯಾರಿ ಹರಮಗೆ, ಧೈರ್ಯದಿಂದಲೇ ರಾಜ್ಯವನ್ನಾಳು. ಪೌರುಷದಿಂದಲೇ ವೈರಿಯ ರುಂಡವ, ಪೌರುಷದಿಂದಲೇ ವೈರಿಯ ರುಂಡ. ಸೀಳಿ ಬಿಡುವೆ ನಾ ಕ್ಷಣದೊಳಗೆ, ಸೀಳಿ ಬಿಡುವೆ ನಾ ಕ್ಷಣದೊಳಗೆ, ಸೀಳಿ ಬಿಡುವೆ ನಾ ಕ್ಷಣದೊಳಗೆ. ಬಲ ಎನಗೆ ಸಮನಾರ, ಫಲ ಎನಗೆ ಸಮನಾರೋ, ಫಲ ಎನಗೆ ಸಮನಾರೋ. ಕೃಷ್ಣ, ರಾಜ್ಯವೆಂಬುದು ಗೋಪಿಕಾಸ್ತ್ರೀಯರ ಮನೆಯ ಬೆಣ್ಣೆ ಮುದ್ದೆ ಅಲ್ಲ ಕೃಷ್ಣ, ಕದ್ದು ತಿನ್ನುವುದಕ್ಕೆ. ರಾಜ್ಯ ಬೇಕಾದವರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ, ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ. ತಿಳಿಸಿಬಿಡು ನಿನ್ನ ಗತಿಗೆಟ್ಟ ಪಾಂಡವರಿಗೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟನವು ರುಚಿಸುವುದಿಲ್ಲ. ಕರ್ಣ, ಬಲೆ ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಡಲು ಇಚ್ಛಿಸುವೆಯ. ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾದೀಪ, ನಿನ್ನೀ ದರ್ಪದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮೇಶ ಜೈಸೆ ದುರಾಶಾ, ಭಾರತ ಭೂಮೇಶ ಜೈಸೆ ದುರಾಶಾ, ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೇಶ ಜೈಸೆ ದುರಾಶಾ, ಜೈಸೆ ದುರಾಶಾ. ಕರೆಸಿ ಗನೆ ಅನುಜಾತರ, ಕರೆಸಿ ಗನೆ ಅನುಜಾತರ, ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೇ ನೀಗೆ ನೀ ಸೈರಣೆಯಂತಾಳೆ,
ವೈರವನೆ ನೀಗಿ ನೇ ಸೈರಣಯಂ ತಾಳಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪರೆಯೇದರೆಯ ಭಾರತ ಭೂಮೇಶ ಜೈಸೇ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೇಶ ಜೈಸೇ ದುರಾಶ ಜೈಸೇ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಗೊಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಪ್ರೀತಿ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನಲ್ಲಿ ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆ ಯಜ್ಞದಲ್ಲಿ ಸಮಾನ ಭಾವದಿಂದ ದೀಕ್ಷಿತನಾಗು. ಆಗ ವಿಶ್ವದಲ್ಲಿ ಅಪ್ರತಿಮ ವೀರನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಎಲ್ಲ ದುರ್ಯೋಧನ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ. ವಾಸುದೇವ, ಹೌದು, ಮುಂದೊದಗುವ ಈ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ನಮ್ಮೊಡನೆ ಜೂಜಾಡಿ ಸಕಲ ಸಂಪತ್ತೈಶ್ವರ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯ. ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಛಲದಂಕ ಕೌರವೇಶ್ವರ ಹೊರತಾಗಿ ಶಾಸನ ಮಾಡಲು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು 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 ಪಾಂಡವರೆಂದರೆ ನಿನಗದೆಷ್ಟು ಮಮತೆ, ಅದೆಷ್ಟು ಮಮಕಾರ. ಪಾಂಡವರು ವಾಸುದೇವ, ಛಾತ್ರ ಧರ್ಮವಿಗುದೇ ಏಡಿ ಪಾಂಡವರು. ವಾಸುದೇವ, ಚಕ್ರವರ್ತಿ ಧರ್ಮವಿಗುದೇ ಏಡಿ ಪಾಂಡವರು. ರೂಢಿಯವರೊಳಗದೆನಿತು ಶ್ರೇಷ್ಠ ನೆನಿಪರೈ. ಓಡತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀಗೆಲ್ಲವಾ ವಾಸುದೇವ, ಅರಿತು ನೀಗೆಲ್ಲವ ಭ್ರಾಂತಿ ಮೂಡಿಪೆಯೋ, ಭ್ರಾಂತಿ ಮೂಡಿಪೆಯೋ ಮುಕುಂದ. ಮುಕುಂದ ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಕೌರವೇಶ್ವರನ ಹೊರತಾಗಿ ನಿನ್ನ ಹೇಳಿ ಪಾಂಡವರ ಕೈಯಲ್ಲಿ ಒಪ್ಪಿಸುವ ಅಪಮಾನವು ನನ್ನಿಂದ ಸಾಧ್ಯವಿಲ್ಲ ಮುಕುಂದ. ಯುದ್ಧದ ಭೀತಿಯನ್ನು ತೋರುತ್ತಿರುವ ಮುಕುಂದ. ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ
ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾರ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ಈ ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತಿ ಕೆಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ ವಾಸುದೇವ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಾಡಿಗಟ್ಟಲೇಬೇಕೆಂದು ಕಟ್ಟ ಕಡೆಯದಾಗಿ ಪಟ್ಟು ಹಿಡಿದ ಈ ಛಲದಂಕ ಮಲ್ಲ ಕೌರವೇಶ್ವರನನ್ನು ಸದಬಡೆಯಬೇಕೆಂದಲ್ಲವೇ ಓ ನಿನ್ನ ಬಂಡ ಭೀಮ? ಈ ಕೆಚ್ಚದೆ ಕೌರವನನ್ನು ಕಂಡು ಕೆಣಕಿ ಕರ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲವೇ ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ ಪಂಚಭದ್ರಿಕ? ಅಂದೆ 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 ತೊಟ್ಟನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು ರವಿ ಮಂಡಳವೇ ಬೋರ್ ಖರೀದಿ ಶತಾಬ್ದಿಗಳೇ ದಶ ದಶ ದಿಕ್ಕಗಳಿಗೆ ಅಪ್ಪಳಿಸಲಿ. ಕಲಿ ಅಂಶದಿಂದ ನಿರ್ಮಿತವಾದ ಈ ವಿಸ್ತಾರವಾದ ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗಲಿ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಸಮರಕ್ಕೆ ನಿಂತರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಗಾಂಧಾರಿ ಗರ್ಭ ಸಂಜಾತ ಅಖಂಡ ನವಖಂಡ ಭರತ ಖಂಡದ ಚಕ್ರವರ್ತಿ ಈ ಛಲದಂಕ ಮಲ್ಲ ಕೌರವೇಶ್ವರನು ಮೊಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲ ತೊಟ್ಟು ಮಾಡುವಿನ ಯುದ್ಧ ಕಡ ಕಡಿ, ಸತ್ತರೆ ಸಾಹಿತ್ಯ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಸ್ವಾಮಿ ಕಟ್ ಮಾಡಿ ಆಡ್ರಿ, ಟೈಮ್ ಎಷ್ಟಾಗಿದೆ? ಇಷ್ಟು ವೃದ್ಧಿ ಎಳ್ಕೊಂಡಿರ್ರಿ, ಅರ್ಥ ಮಾಡಿ. ವಾಸುದೇವ, ಪಾಂಡವರು ಬಯಸುವುದೇ ಆದರೆ ರಾಜ್ಯಕ್ಕೆ ಖಂಡಿತವಾಗಿಯೂ ನೆರವೇರಿಸಿಕೊಡುವೆನು. ಅದು ಭಿಕ್ಷಾ ಪಾತ್ರೆಯಿಂದ. ಹಿಂದೆ ಭಿಕ್ಷೆ ಬೇಡಿ ಅಲೆದಾಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಿರುವುದು. ಹೋಗಲಿ ಅಲ್ಲಿಗೆ. ಕಂಡವರ ಮನೆಯ ಬಾಗಿಲಿಗೆ ಹೋಗಿ ದೇಹಿ ದೇಹಿ ಎಂದು ಭಿಕ್ಷಾ ಯಾಚನೆ ಮಾಡಿ ಬದುಕಿಕೊಳ್ಳಲಿ. ಅದಕ್ಕೆ ಒಪ್ಪದೆ ಹೋದರೆ ಅದು ದೊರೆಯುವುದು ಯುದ್ಧ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಮಧ್ಯ ಸ್ಪರ್ಶ ಸ್ಪಂದನದ ಮಿಲನದಲ್ಲಿ. ಛಲ ತೊಟ್ಟು ಮಾಡುವೆನು ಯುದ್ಧ ಕಡ ಕಡಿ. ಹೋಗು, ನಿನ್ನ ಪಾಂಡವರಿಗೆ ಹೇಳಿಬಿಡು, ಯುದ್ಧಕ್ಕೆ ಬೇಕಾಗಿರುವ ಸಲಕರಣೆಗಳು, ಯುದ್ಧ ಸಲಕರಣೆಗಳು ಸಿದ್ಧಪಡಿಸಿಕೋ ಎಂದು ಉರಿದುಂಬಿಸು. ಮೊಳಗಿಸಲಿ ರಣ ಕಹಳೆಯನ್ನು. ಹೋಗು ಕೃಷ್ಣ, ಇದೇ ನನ್ನ ಕಡೆ ಸಂದೇಶ. ಯೋಧನ ತೋರಿ ಗಜ್ಞಾತಿಗಳಲ್ಲಿ ಸೇರನೆ ಕತೆ ಬೇಡೈಸು. ಯೋಧನ ತೋರಿ ಗಜ್ಞಾತಿಗಳಲ್ಲಿ ಸೇರನೆ ಕಿಂತು ಮೊದರುವೆ ಅದೇ ಮಾತ ಮಗಳಿವೆ.
ಎಂದು ಒದರುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲವ ಮರತೆಯ ಫಲವೇ ಕಡಿಯದೆ ಬಿಡುವೆನ ಕುಲಹೀನ ಕುಲವ ಮರತೆಯ ಫಲವೇ ಕಡಿಯದೆ ಬಿಡುವೆನ ಕತೆ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗೊಳಲ್ ಸೇರನೆ ದುರ್ಯೋಧನ ಕದನದಲ್ಲಿ ನಿನ್ನ ಮದವನಡಗಿಪ ಕದನದಲ್ಲಿ ನಿನ್ನ ಮದವನಡಗಿಪೆ ಚತುರ ರೋಳ್ ಮರುಳೇ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಗಂಡುಗವ ಪಡುವೆ ನೀ ಗಂಡುಗವ ಪಡುವೆ ಸಾರೋಣ ಸೈ ನಿನ್ನ ಮೋಸ ಸಾರೋಣ ಸೈ ನಿನ್ನ ಮೋಸ ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನ್ನು ಹಣವೇ ಹಣೆಗೆ ಕೆಡುತ್ತಾನೆ ಪರಮ ಪುರುಷನೆಂಬ ಬಿರುದನ್ನು ಹಣವೇ ಹಣೆಗೆ ಕೆಡುತ್ತಾನೆ ಕತೆ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗೊಳಲ್ ಸೈರನೆ ಕತೆ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗೊಳಲ್ ಸೈರನೆ ಸೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುಳುಕು ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದಂತಹ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲ ಕಳಂಕ ಸ್ವರೂಪ ದುರ್ಯೋಧನ ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ ನನ್ನಿಂದ ಅಪರಾಧವೇ ಈ ಚಂದ್ರಕುಲ ಚಕ್ರೇಶ್ವರನಿಂದ ನಿನಗೆ ಅಪಮಾನವೇ ಅಪಮಾನಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು ಅದನ್ಯಾರೂ ನಿರ್ಣಯಿಸಬೇಕಾಗಿಲ್ಲ ನಾನಾಗಲೇ ನಿರ್ಣಯಿಸಿ ಉತ್ತಮವಾದ ಸಲಹೆಯನ್ನೇ ಇತ್ತಿದ್ದೇನೆ ಯಾರಿಗೋ ಮತ್ತಿನ್ಯಾರಿಗೆ ನಮ್ಮ ಸಾರ್ವಭೌಮನಿಗೆ ಏನೆಂದೋ ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಕೃಷ್ಣ ಬಾಬಾ ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಬೀಳ್ಕೊಡುಗೆಯನ್ನು ಕೊಡಬೇಕೆಂದು ಉಚಿತ ರೀತಿಯಲ್ಲಿ ನಮ್ಮ ಮಾವನವರ ಸಲಹೆ ಆಗಿರುವುದು ಕೃಷ್ಣ ನಮ್ಮ ಮಾವನವರ ಸಲಹೆ ಆಗಿರುವುದು ಓಹೋ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು ಹೌದೌದು ತಮ್ಮ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ್ಯವೇ ಅದು ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತಕಾರನಾಗಿಯೇ ಸ್ವೀಕರಿಸುವೆನು ಸ್ವೀಕರಿಸು ಕೃಷ್ಣ ಬಹಳ ಚೆನ್ನಾಗಿ ಸ್ವೀಕರಿಸು ಸಹೋದರ ದುಶ್ಯಾಸನ ಬಂಧಿಸು ಈ ಕೃಷ್ಣನನ್ನು ತೆಗೆದುಕೋ ಯಾರನ್ನು ಬಂಧಿಸುವರೋ ಮಂದಮತಿಗಳಿರ ನಿನ್ನ ಅಂಗಾಂಗಗಳನ್ನು ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವರ ಇದು ನಿಮ್ಮಿಂದ ಆಗದು ವ್ಯರ್ಥ ವ್ಯರ್ಥ ಅದನ್ನು ನಾನು ಈಗ ಚೆನ್ನಾಗಿ ಬಂಧಿಸಿ ಬಂಧಿಸು ನನ್ನನ್ನು. ಸಹೋದರ ಬಂಧಿಸು ಅಗ್ರಜ ಸಹೋದರ ಎಲ್ಲ ಮಾಯೆ ಎಲ್ಲ ಮಾಯೆ ಎಲ್ಲ ಕತ್ತಿಯನ್ನು ಬೀಸಿತು ಕರ್ಣ ಪರಮಾತ್ಮ ನಿನ್ನೊಡನೆ ಹಲವಾರು ರಹಸ್ಯವಾದ ಮಾತನಾಡುವುದಿದೆ ನನ್ನ ಸಂಗಡ ಬಾ ಕರ್ಣ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ ಪರಮಾತ್ಮ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ, ಯೋಚಿಸಿ ನೋಡು. ಪರಮಾತ್ಮ ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವಾ? ಕರ್ಣ, ಪರಮಾತ್ಮ ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟುಕೊಂಡು ಕುಳಿತಿರುವೆಯಲ್ಲ ಕರ್ಣ. ಕುಲಹೇ ದೇವಾ ಶೋಧನೆಯೇನಿದೋ ವಿದಿಶಾಪ ಪಾಪಿಯಾಗಿ
ಪರಿತಾಪಕೀಡಾದೆ ದೇವಾ ಶೋಧನೆ ಏನಿದು ವಿದೇಶಾಪ ವಾಸುದೇವ. ಕರ್ಣ, ಬಹುದಿನ ನೊಂದೇ ಬಂಧುಗಳಾರೆಂದು ಬಹುದಿನ ನೊಂದೇ ಬಂಧುಗಳಾರೆಂದು ಇಂದು ವಾದನ ಬಲಿಂದೆಯಲ್ಲಿ ಬೆಂದೆ ಪರಮಾತ್ಮ. ಹೌದು ಕರ್ಣ. ಇಂದು ವದನ ಪಾಲಿಂದೆಯಲ್ಲಿ ಬೆಂದೆ ಪಾತಕಿ ಜೀವನ ಪಾತಕನ್ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆ ಏನಿದು ವಿದೇಶಾಪ ವಾಸುದೇವ. ಕರ್ಣ, ಜನ್ಮ ರಹಸ್ಯದ ಅಂತರವರೆತೋ ಜನುಮದಾತೆಯ ನಿರ್ಭಯವರಿತೋ ಕೃಷ್ಣ ದೇವಾ ಜನ್ಮ ರಹಸ್ಯದ ಅಂತರವರೆದು ಜನುಮದಾತೆಯ ನಿರ್ಭಯವರಿತೋ ಜೀವಿಸಲೇ ಪರಿ ಸಹಜರ ಸಮಗೂಡಿ ವಾಸುದೇವ. ಕರ್ಣ, ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿದೇಶಾಪ 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 ಪರಮಾತ್ಮ ಪರಮಾತ್ಮ ತಾವು ಹೇಳುತ್ತಿರುವುದ ಪರಮಾತ್ಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬ ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ದೇವಾ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ ಮಕ್ಕಳಾಗುವ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಅವುಗಳು ಫಲಿಸುವವೋ ಎಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ ಕರ್ಣ. ಪರಮಾತ್ಮ ಲೋಕಪವಾದ ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು ಕರ್ಣ. ಕರ್ಣ, ಪರಮಾತ್ಮ ಪಾಂಡುಕುವರರ ಸೇರುತ್ತೇನೇನೋ ಕರ್ಣ. ವಾಸುದೇವ ಪಾಂಡುಕುವರರ ಸೇರುತ್ತೇನೇನೋ ದರೆಯನ್ನು ಪೊರೆಯೇ ಧರ್ಮದಿ ನಿರುತ
ಧರೆಯನು ಪೊರೆಯೈ ಧರ್ಮದಿ ನಿರುತ ಅನುಜರ ಸೇರೈ ಕರುಣೆಯ ತೋರೈ ಅನುಜರ ಸೇರೈ ಕರುಣೆಯ ತೋರೈ ನೇ ಬಾರೈ ಸುರಚಿರ ಶರದರ ಶರಣರ ಪೊರೆವನ ಸುರಚಿರ ಶರದರ ಶರಣರ ಪೊರೆವನ ಮಾತನು ಪ್ರೇಮದೆ ಆಲಿಸುವೀರ ಶೂರನೆ ನಂದಿಹ ಬಿರುದ ಕರ್ಣ ಶೂರನೆ ನಂದಿಹ ಬಿರುದ ಮೆರೆಸಿಗ ನಿಜವರ ಗುಣಶೀಲ ಮೆರೆಸಿಗಾದಿಜಾವರ ಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನೇಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನ ಶರದರ ಶರಣರ ಪೊರೆವನ ಮಾತನು ಪ್ರೇಮದೆ ಆಲಿಸುವೀರ 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 ಕರ್ಣ ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಸಾಮಂತ ರಾಜರಿಂದ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೇ ಸೂತ, ಹೀನ ಕುಲದವನೆಂದು ಬಗೆ ಬಗೆಯಾಗಿ ಹೀಯಾಳಿಸುತ್ತಿರುವರಲ್ಲ ದೇವ. ನಾನು ಇಂತಹವನೇ ಎಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಸತ್ಯವಾಗಲೂ ತಿಳಿದಿಲ್ಲ ಕರ್ಣ. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೊಂದು ಬಗೆಯ ಮರಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಆದರೆ ಈಗ ತಾನೇ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರೋನ ಕರ್ಣ. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿಕೊಳ್ಳೋಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಹೊಡಹುಟ್ಟಿದ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ಅವನು ಸಹ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ನನ್ನ ಹೊಡಹುಟ್ಟಿದ ಸಹೋದರರೇ. ಇನ್ನು ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯವರು ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಬೆಳೆದು ಯಾರೊಡನೆ ಯುದ್ಧಕ್ಕೂ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿಯಾದ ಅರ್ಜುನ, ಅವನು ನನ್ನ ಸಹೋದರನೇ. ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಪರಮಾತ್ಮ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿದೇ ವ್ಯಥೆ ಪಡುತ್ತಿದ್ದ ನನಗೆ ಈಗ
ಈಗ ಬಂಧು ಬಾಂಧವರು ಇವಂತಹವರೇ ಎಂದು ಕೇಳಿ ತಿಳಿದ ಬಳಿಕ ಎಂತಹ ಉಭಯ ಸಂಕಟವಾಯಿತು. ಹೇ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಚಲದಿಂ ಪಾರ್ಥನರುಂಡವಂ ತರಿದೋ. ಚಲದಿಂ ಪಾರ್ಥನರುಂಡವಂ ತರಿದೋ. ಮಮ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಚರಕೆನ ತುತ್ತಾಗಲೇ.